ಸ್ವರ್ಗ ಸ್ವೀಕೃತ ಮರಿಯೇ ನಮ್ಮ ತಾಯೇ, ಪ್ರೀತಿಯ ತಾಯೇ, ಕೃಪಾಪೂರ್ಣಳೇ. ಸ್ವರ್ಗದ ರಾಣಿಯೇ, ನಿತ್ಯವೂ ನಡೆಸು, ಜೀವದಾತ ಕ್ರಿಸ್ತರ ಬಳಿಗೆ ನಮ್ಮ ನಡೆಸು. ಪ್ರಭುವಿನ ಬಳಿ ಆಸೀನರಾದವರು ನೀವು, ಆತನ ಮಹಿಮೆಯ ಕಿರೀಟಧಾರಿ ನೀವು. ಸೂರ್ಯನ ಧರಿಸಿದ ಶೋಭೆಯು ನೀನು, ಕ್ರಿಸ್ತನೊಡನೆ ಸ್ವರ್ಗದಿ ಪ್ರಕಾಶಿತಳು ನೀನು. ಕ್ರಿಸ್ತನ ಕೃಪೆಯಿಂದ ಪೂರ್ಣಳಾದೆ, ಆತನ ಜಯದಲ್ಲಿ ಪಾಲುದಾರಳಾದೆ. ಪಾಪ ಮರಣವ ಜಯಿಸಿದ ಕ್ರಿಸ್ತನಲ್ಲಿ ನಮ್ಮ ನಿರೀಕ್ಷೆ ಜೀವ ಉಸಿರಾದೆ. ಸ್ವರ್ಗದ ಬೆಳಕಲಿ ಭರವಸೆಯ ಸಂಕೇತ, ಬಿಳಿಯ ವಸ್ತ್ರದಿ ಮೆರೆಯುವ ಪ್ರಕಾಶಿತೆ. ಘಟ ಸರ್ಪದ ಶಕ್ತಿಯು ಅಳಿದು ಹೋಗುವುದು, ಕ್ರಿಸ್ತರಾಜನ ಜಯವು ನಿತ್ಯ ಉಳಿಯುವುದು. ಸಂತರು ಹರ್ಷದಿ ಗಾನವ ಹಾಡುವರು, ದೂತರು ರಾಜನ ಕೀರ್ತಿಯ ಪಾಡುವರು. ತಾಯಿಯ ಮಮತೆ ಮಧ್ಯಸ್ಥಿಕೆ ಆಗುವುದು. ನಮ್ಮ ಪ್ರಾರ್ಥನೆ ಕ್ರಿಸ್ತನ ಬಳಿಗೆ ಸೇರುವುದು. ದೇವರ ವಾಕ್ಯವ ಕೇಳಿ ಹೌದು ಎಂದೇ, ಕಷ್ಟ ಸಂಕಟದಲ್ಲೂ ವಿಶ್ವಾಸದೆ ನಿಂತೆ. ನಂಬಿದವಳು ಧನ್ಯಳು ಎಂಬ ವಾಕ್ಯದಂತೆ, ನಿನ್ನಲಿ ದೇವರ ವಾಗ್ದಾನ ನೆರವೇರಿತು. ಭೂಲೋಕದ ಪಯಣವು ಮುಗಿದಾಗ ಪ್ರೀತಿಯ ತಾಯೇ ನಮ್ಮನ್ನು ಸ್ವೀಕರಿಸು. ನಿನ್ನೊಡನೆ ದೇವರ ಸನ್ನಿಧಿ ಸೇರುತ್ತಾ ಆತನ ಕೃಪೆಯ ಗೀತೆಯನ್ನು ಹಾಡೋಣ. ಸ್ವರ್ಗ ಸ್ವೀಕೃತ ಮರಿಯೇ ನಮ್ಮ ತಾಯೇ, ಪ್ರೀತಿಯ ತಾಯೇ, ಕೃಪಾಪೂರ್ಣಳೇ. ಸ್ವರ್ಗದ ರಾಣಿಯೇ, ನಿತ್ಯವೂ ನಡೆಸು, ಜೀವದಾತ ಕ್ರಿಸ್ತರ ಬಳಿಗೆ ನಮ್ಮ ನಡೆಸು. ಮರಿಯಮ್ಮ ತಾಯೇ, ಭರವಸೆ ಸಂಕೇತವೇ, ಭೂಲೋಕದ ಪಥದಲ್ಲಿ ನಮ್ಮೊಡನೆ ನಡೆ. ನಿಮ್ಮೊಡನೆ ಕ್ರಿಸ್ತನ ಮಹಿಮೆಯ ಕಂಡು ನಿತ್ಯವೂ ಅವರಲ್ಲಿ ಜೀವಿಸುವೆವು ನಾವು. ಪ್ರಿಯ ಸಹೋದರ ಸಹೋದರಿಯರೇ, ಪೂಜ್ಯ ಕನ್ಯಾ ಮರಿಯಮ್ಮನವರ ಸ್ವರ್ಗ ಸ್ವೀಕಾರ ಮಹೋತ್ಸವ ನಮ್ಮ ರಾಷ್ಟ್ರ ಭಾರತದ 80ನೇ ಸ್ವಾತಂತ್ರ್ಯ ದಿನೋತ್ಸವ ಮತ್ತು ಸಾಧಾರಣ ಕಾಲದ 20ನೆಯ ಭಾನುವಾರ, ಈ 3 ಆಚರಣೆಗಳು ನಮ್ಮನ್ನು ಮರಿಯ ಪ್ರಭುವಿನ ತಾಯಿ, ವಿಶ್ವಾಸದ ಮಾದರಿ ಎಂಬ ವಿಷಯವ ಕುರಿತು ಚಿಂತಿಸಲು ಆಹ್ವಾನಿಸುತ್ತವೆ. ದೇವರಿಗೆ ಮರಿಯಳ ಹೌದು ಎಂಬ ಉತ್ತರವು ವಿಶ್ವಾಸದಿಂದ ಪರಿಪೂರ್ಣತೆಯೆಡೆಗೆ, ದಬ್ಬಾಳಿಕೆಯಿಂದ ಸ್ವಾತಂತ್ರ್ಯದತ್ತ, ಮರಣದಿಂದ ಜೀವದತ್ತ ಸಾಗುವ ಮಾರ್ಗವನ್ನು ನಮಗೆ ತೋರಿಸುತ್ತದೆ. ಕಾನಾನ್ ನಾಡಿನ ಮಹಿಳೆ
ಇದೇ ಮಾರ್ಗದ ಜೀವಂತ ಮಾದರಿಯಾಗಿದ್ದು ನಾವು ಕೂಡ ಅದೇ ನಂಬಿಕೆ ವಿಶ್ವಾಸವನ್ನು ಅಳವಡಿಸಿಕೊಳ್ಳುವಂತೆ ಸವಾಲು ಹಾಕುತ್ತಾಳೆ. ತಾಯಿ ಮರಿಯಳ ಸ್ವರ್ಗ ಸ್ವೀಕಾರ ಮಹೋತ್ಸವ ಮತ್ತು 80ನೇ ಸ್ವಾತಂತ್ರ್ಯ ದಿನೋತ್ಸವದ ಸಂದರ್ಭದಲ್ಲಿ ಪ್ರಕಟಣಾ ಗ್ರಂಥವು ಸ್ವರ್ಗದಲ್ಲಿರುವ ದೇವರ ಆಲಯದ ತೆರೆಯಲ್ಪಟ್ಟ ದೃಶ್ಯವನ್ನು ವಿವರಿಸುತ್ತದೆ. ಅಲ್ಲಿ ಪರಸ್ಪರ ವಿರುದ್ಧವಾದ 2 ಸಂಕೇತಗಳು ಕಾಣಿಸಿಕೊಳ್ಳುತ್ತವೆ. ಸೂರ್ಯನನ್ನು ಧರಿಸಿದ್ದ ಸ್ತ್ರೀ ಮತ್ತು ಮಹಾ ಘಟಸರ್ಪ. ಸ್ತ್ರೀಯು ಜೀವ, ಮಹಿಮೆ, ಸ್ಥಿರತೆ ಮತ್ತು ಸೃಜನಶೀಲ ಫಲಪ್ರದತೆಯನ್ನು ಸೂಚಿಸುತ್ತಾಳೆ. ಆದರೆ ಘಟಸರ್ಪವು ಅಸ್ತವ್ಯಸ್ತತೆ, ಹಿಂಸೆ ಮತ್ತು ವಿನಾಶಕಾರಿ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ಆದರೂ ದುಷ್ಟತನಕ್ಕೆ ಅಂತಿಮ ಜಯವಿಲ್ಲ. ಜಯದ ಮೂಲ ಶಿಶುವಾಗಿ ಜನಿಸಿದ ದೇವರ ಪುತ್ರ. ಆ ಶಿಶುವನ್ನು ದೇವರ ಬಳಿಗೆ ಕರೆದುಕೊಳ್ಳಲಾಗುತ್ತದೆ. ಸ್ತ್ರೀಯನ್ನು ದೇವರು ಸಿದ್ಧಪಡಿಸಿದ ಸ್ಥಳದಲ್ಲಿ ಸಂರಕ್ಷಿಸಲಾಗುತ್ತದೆ. ಇಲ್ಲಿ ನಿರೂಪಿಸುವಂತೆ ರಕ್ಷಣೆ, ಶಕ್ತಿ ಮತ್ತು ರಾಜ್ಯಗಳು ಕ್ರಿಸ್ತನ ಅಧೀನದಲ್ಲಿವೆ ಎಂಬ ಸ್ವರ್ಗೀಯ ಘೋಷಣೆ. ಸ್ವಾತಂತ್ರ್ಯ ದಿನೋತ್ಸವವನ್ನು ಆಚರಿಸುತ್ತಿರುವ ಸಂದರ್ಭದಲ್ಲಿ ಈ ದೃಶ್ಯವು ಆಳವಾದ ಆಧ್ಯಾತ್ಮಿಕ ಸಂದೇಶವನ್ನು ನೀಡುತ್ತದೆ. ನಿಜವಾದ ಸ್ವಾತಂತ್ರ್ಯವೆಂದರೆ ಕೇವಲ ರಾಜಕೀಯ ಪ್ರಾಬಲ್ಯದಿಂದ ವಿಮೋಚನೆಯಲ್ಲ, ಬದಲಾಗಿ ಮಾನವ ಘನತೆ, ನ್ಯಾಯ, ಸಹೋದರತೆ ಮತ್ತು ಶಾಂತಿಯನ್ನು ನಾಶ ಮಾಡುವ ಪ್ರತಿಯೊಂದು ಶಕ್ತಿಯಿಂದ ಬಿಡಿಸುವ ಸ್ವಾತಂತ್ರ್ಯ. ಪೌಲನು ಕೊರಿಂಥ್ಯರಿಗೆ ಬರೆದ ಮೊದಲ ಪತ್ರದಲ್ಲಿ ಈ ಸಂದೇಶವನ್ನು ಮತ್ತಷ್ಟು ಗಾಢಗೊಳಿಸುತ್ತಾನೆ. ಕ್ರಿಸ್ತರು ನಿಜವಾಗಿಯೂ ಪುನರುತ್ಥಾನ ಹೊಂದಿದ್ದಾರೆ ಮತ್ತು ಅವರು ಮೃತರ ಪುನರುತ್ಥಾನದ ಪ್ರಥಮ ಫಲ. ಪೌಲ ಹೋಲಿಸುವಂತೆ ಆದಾಮನಲ್ಲಿ ಎಲ್ಲರೂ ಮೃತರಾದಂತೆ ಕ್ರಿಸ್ತರಲ್ಲಿ ಎಲ್ಲರನ್ನೂ ಜೀವಕ್ಕೆ ಎಬ್ಬಿಸಲಾಗುವುದು. ದೇವರ ಆಳ್ವಿಕೆಗೆ ವಿರೋಧವಾಗಿರುವ ಎಲ್ಲಾ ಶಕ್ತಿಗಳ ಸೋಲು ಕ್ರಿಸ್ತನಿಂದಲೇ. ಈ ಸರದಿಯಲ್ಲಿ ಕಟ್ಟಕಡೆಗೆ ನಿರ್ಮೂಲವಾಗುವ ಶತ್ರುವೇ ಮೃತ್ಯು. ಆದ್ದರಿಂದ ಮರಿಯಳ ಸ್ವರ್ಗ ಸ್ವೀಕಾರ ಉದ್ಧಾರಗೊಂಡ ಮಾನವ ಕುಲದ ಅಂತಿಮ ಗತಿಯ ಸಂಕೇತವಾಗಿದೆ. ಮರಿಯಳಲ್ಲಿ ಪಾಪ ಮತ್ತು ಮೃತ್ಯುವಿನ ಮೇಲಿನ ಕ್ರಿಸ್ತನ ವಿಜಯ ವೈಯಕ್ತಿಕವಾಗಿ ಮತ್ತು ಮುಂಗಾಣಿಕೆಯ ರೂಪದಲ್ಲಿ ಪರಿಪೂರ್ಣತೆಯನ್ನು ಪಡೆಯುತ್ತದೆ. ಲೂಕನ ಶುಭ ಸಂದೇಶ ಮರಿಯ ಎಲಿಸಬೆತಳನ್ನು ಸಂಧಿಸಿ ವಂದಿಸುವ ಘಟನೆಯನ್ನು ವಿವರಿಸುತ್ತದೆ. ಮರಿಯಳ ಸಾನ್ನಿಧ್ಯವನ್ನು ಅರಿತು ಎಲಿಸಬೆತಳ ಗರ್ಭದಲ್ಲಿದ್ದ ಶಿಶು ಸಂತೋಷದಿಂದ ಕುಪ್ಪಳಿಸುತ್ತದೆ. ಮರಿಯ ದೈವ ವಾಗ್ದಾನಗಳ ನೆರವೇರಿಕೆಯನ್ನು ಸಂಪೂರ್ಣವಾಗಿ ನಂಬುವ ವಿಶ್ವಾಸದ ಮಾದರಿಯಾಗುತ್ತಾಳೆ. ಶುಭ ಸಂದೇಶ ತಿಳಿಸುವಂತೆ ಸರ್ವೇಶ್ವರ ಆಕೆಗೆ ನುಡಿದ ಮಾತು ನೆರವೇರುವುದೆಂದು ನಂಬಿದವಳು ಧನ್ಯಳು. ಮರಿಯಳ ಸ್ತುತಿಗೀತೆ ದೇವರ ದಯೆ ಮತ್ತು ಮಹತ್ಕಾರ್ಯಗಳನ್ನು ಸ್ಮರಿಸುತ್ತಾ ಲೋಕದ ವ್ಯವಸ್ಥೆಗಳ ದೈವಿಕ ಪರಿವರ್ತನೆಯನ್ನು ಘೋಷಿಸುತ್ತದೆ. ಚದುರಿ ಹೋಗುವವು ಅಹಂಕಾರಿ ಹೃದಯಗಳು, ತಳ್ಳಲಾಗುವುದು ಬಲಾಢ್ಯರನ್ನು ಅವರ ಸಿಂಹಾಸನಗಳಿಂದ, ಏರಿಸುವರು ದೀನರನ್ನು ಉನ್ನತಿಗೆ, ತುಂಬಿಸುವರು ಹಸಿದವರನ್ನು ಮೃಷ್ಟಾನ್ನದಿ ಮತ್ತು ಅಟ್ಟಿಸುವರು ಧನವಂತರನ್ನು ಬರಿಗೈಯಲ್ಲಿ. ಆದ್ದರಿಂದ ಒಂದು ರಾಷ್ಟ್ರವು ದೀನರನ್ನು ರಕ್ಷಿಸಿದಾಗ, ಹಸಿದವರಿಗೆ ಆಹಾರ ನೀಡಿದಾಗ ಮತ್ತು ನ್ಯಾಯ ಹಾಗೂ ಮಾನವ ಘನತೆಯ ಮೇಲೆ ಆಧಾರಿತ ಸಮಾಜವನ್ನು ನಿರ್ಮಿಸಿದಾಗ ಮಾತ್ರ ಅದರ ಸ್ವಾತಂತ್ರ್ಯವು ನಿಜವಾದ ಅರ್ಥವನ್ನು ಪಡೆಯುತ್ತದೆ. ಸಾಧಾರಣ ಕಾಲದ 20ನೇ ಭಾನುವಾರದ ಸಂದರ್ಭದಲ್ಲಿ ಪ್ರವಾದಿ ಯೆಶಾಯ ದೇವರ ಸಾರ್ವತ್ರಿಕ ರಕ್ಷಣೆಯನ್ನು ಘೋಷಿಸುತ್ತಾನೆ. ದೇವರ ಒಡಂಬಡಿಕೆಯನ್ನು ಸ್ವೀಕರಿಸುವ ಅನ್ಯ ಜನರು ಪ್ರಭುವಿನ ಆಲಯವನ್ನು ಸೇರುವರು. ಈ ಆಲಯ ಎಲ್ಲಾ ಜನಾಂಗಗಳಿಗೂ ಪ್ರಾರ್ಥನಾ ಆಲಯವಾಗಿ ಪರಿಣಮಿಸುತ್ತದೆ. ಇಲ್ಲಿ ನ್ಯಾಯ ಮತ್ತು ನೀತಿಯೇ ದೇವರ ರಕ್ಷಣಾತ್ಮಕ ಆಳ್ವಿಕೆಯ ಗುರುತುಗಳಾಗಿವೆ. ರೋಮನರಿಗೆ ಬರೆದ ಪತ್ರದಲ್ಲಿ ಪೌಲ ದೈವಿಕ ಕರುಣೆಯ ವಿಶಾಲತೆಯನ್ನು ಅನಾವರಣಗೊಳಿಸುತ್ತಾನೆ. ಅನ್ಯ ಜನರಿಗೆ ಸುವಾರ್ತೆ ಸಾರುವ ತನ್ನ ಸೇವೆಯಲ್ಲಿ ಪೌಲ ಸಂತೋಷ ಪಡುತ್ತಾನೆ. ಅದೇ ಸಮಯದಲ್ಲಿ ಇಸ್ರಾಯೇಲರ ರಕ್ಷಣೆಯನ್ನು ಆತ ಆರೈಸುತ್ತಾನೆ. ಅದು ದೇವರು ತಾವೇ ನೀಡುವ ವರಗಳನ್ನಾಗಲಿ ಕೊಡುವ ಕರೆಯನ್ನಾಗಲಿ ಹಿಂತೆಗೆದುಕೊಳ್ಳುವುದಿಲ್ಲ. ಅಂದರೆ ಮಾನವನ ಆ ವಿಧೇಯತೆ ದೇವರ ಕರುಣೆಯನ್ನು ರದ್ದುಪಡಿಸುವುದಿಲ್ಲ. ಬದಲಾಗಿ ದೇವರು ಆ ವಿಧೇಯತೆಯನ್ನೇ ಮತ್ತಷ್ಟು ಕರುಣೆಯನ್ನು ನೀಡುವ ಅವಕಾಶವನ್ನಾಗಿ ಪರಿವರ್ತಿಸಬಲ್ಲರು. ಮತ್ತಾಯನ ಶುಭ ಸಂದೇಶ ಈ ಸತ್ಯವನ್ನು ಕಾನಾನ್ ಸ್ತ್ರೀಯ ಘಟನೆಯ ಮೂಲಕ ಜೀವಂತವಾಗಿ ತೋರಿಸುತ್ತದೆ. ಆರಂಭದಲ್ಲಿ ಯೇಸು ಮೌನವಾಗಿರುತ್ತಾರೆ. ಶಿಷ್ಯರು ಆಕೆಯನ್ನು ಕಳುಹಿಸಿಬಿಡುವಂತೆ ಕೇಳಿಕೊಳ್ಳುತ್ತಾರೆ. ಆದರೂ ಆಕೆ ತನ್ನ ಮನವಿಯಲ್ಲಿ ಹಿಂಜರಿಯುವುದಿಲ್ಲ. ಮಕ್ಕಳ ಆಹಾರವನ್ನು ತೆಗೆದು ನಾಯಿಗಳಿಗೆ ಎಸೆಯುವುದು ಸರಿಯಲ್ಲ ಎಂಬ ರೂಪಕ ಮಾತನ್ನು ಕೇಳಿದಾಗಲೂ ಆ ಮಹಿಳೆ ವಿನಯ ಮತ್ತು ಧೈರ್ಯದಿಂದ ಪ್ರತಿಕ್ರಿಯಿಸುತ್ತಾಳೆ. ನಾಯಿಗಳಾದರೂ ತಮ್ಮ ಯಜಮಾನನ ಮೇಜಿನಿಂದ ಕೆಳಕ್ಕೆ ಬೀಳುವ ಚೂರುಪಾರನ್ನು ತಿನ್ನುತ್ತವೆ. ಆಕೆ ಅಚಲ ವಿಶ್ವಾಸವನ್ನು ಕಂಡು ಯೇಸು ಹೇಳುತ್ತಾರೆ, ತಾಯಿ, ನಿನ್ನ ವಿಶ್ವಾಸ ಹೇರಿದು, ನೀನು ಬಯಸಿದಂತೆ ನಿನಗಾಗಲಿ. ಅದೇ ಕ್ಷಣದಲ್ಲಿ ಆಕೆಯ ಮಗಳು ಸ್ವಸ್ಥ ಹೊಂದಿದಳು. ಈ ಘಟನೆ ಸಮಾಜದ ಹೊರಗಿನವಳಾಗಿ ಪರಿಗಣಿಸಲ್ಪಟ್ಟ ಒಬ್ಬ ಸ್ತ್ರೀಯೇ
ಅನುಕರಣೀಯ ವಿಶ್ವಾಸಿಯ ಮಾದರಿಯಾಗುವುದನ್ನು ಸ್ಪಷ್ಟಪಡಿಸುತ್ತದೆ. ಈ ಪವಿತ್ರ ಆಚರಣೆಯ ಸಂದರ್ಭದಲ್ಲಿ ನಮ್ಮ ಪ್ರಭುವಿನ ತಾಯಿ ಮತ್ತು ವಿಶ್ವಾಸದ ಮಾದರಿಯಾದ ಮರಿಯಳು ನಮ್ಮ ಮತ್ತು ನಮ್ಮ ದೇಶದ ಪರವಾಗಿ ಮಧ್ಯಸ್ಥಿಕೆ ವಹಿಸಲಿ. ಕ್ರಿಸ್ತರು ನಮ್ಮ ರಾಷ್ಟ್ರವನ್ನು ಸ್ವಾತಂತ್ರ್ಯ, ನ್ಯಾಯ ಮತ್ತು ಶಾಂತಿಯಲ್ಲಿ ಕಾಪಾಡಲಿ. ನಮ್ಮ ವೈವಿಧ್ಯಮಯ ಜನರನ್ನು ಸಹೋದರತ್ವದಲ್ಲಿ ಒಂದಾಗಿಸಲಿ. ಸತ್ಯ, ಮಾನವ ಘನತೆ, ಕರುಣೆ ಮತ್ತು ಪ್ರೀತಿಯಲ್ಲಿ ಬೇರೂರಿದ ನಿಜವಾದ ಸ್ವಾತಂತ್ರ್ಯದತ್ತ ನಮ್ಮನ್ನು ಮುನ್ನಡೆಸಲಿ ಎಂದು ಪ್ರಾರ್ಥಿಸುವ ನಿಮ್ಮೆಲ್ಲರಿಗೂ ಪೂಜ್ಯ ಕನ್ಯಾ ಮರಿಯಮ್ಮನವರ ಸ್ವರ್ಗ ಸ್ವೀಕಾರ ಮಹೋತ್ಸವದ ಮತ್ತು ಸ್ವಾತಂತ್ರ್ಯ ದಿನೋತ್ಸವದ ಶುಭಾಶಯಗಳು.